ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ರಘುನಂದನ್ ಭಟ್ ಇವರು ಶ್ರೀಪುರುಷ ವಶೀಕರಣ, ಪ್ರೇಮ ವಿಚಾರ, ಸಾಲಬಾಧೆ, ವ್ಯಾಪಾರದಲ್ಲಿ ಕಷ್ಟನಷ್ಟ, ಜಾಗದ ತಕರಾರು, ಪ್ರೇತಬಾಧೆ, ದಾಂಪತ್ಯದಲ್ಲಿನ ಸಮಸ್ಯೆ ಹಾಗೂ ಎಲ್ಲಿಯೂ ಪರಿಹಾರವಾಗದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳಿದ್ದು ಕೆಲವೇ ದಿನಗಳಲ್ಲಿ ಗ್ಯಾರಂಟಿ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ರಘುನಂದನ್ ಭಟ್ ಅವರನ್ನು ಸಂಪರ್ಕಿಸಿ 9972230030. ನನ್ನ ಹೆಸರು ಮಾಧವಿ, ವಯಸ್ಸು 23. ನನಗೆ ಇತ್ತೀಚೆಗೆ ಮದುವೆಯಾಗಿದ್ದು ಸದ್ಯ ನಾನು ಬೆಂಗಳೂರಿನಲ್ಲಿ ಇದ್ದೇನೆ. ನನ್ನ ಗಂಡ ಮಲೇಷಿಯಾದಲ್ಲಿ ಕೆಲಸ ಮಾಡುತ್ತಾನೆ. ಸದ್ಯಕ್ಕೆ ಮನೆಯಲ್ಲಿ ನಾನು, ಅತ್ತೆ, ಮಾವ ಮತ್ತೆ ನನ್ನ ಗಂಡನ ಅಣ್ಣನ ಹೆಂಡತಿ ರೂಪಾ ವಿಧವೆ ಇದ್ದೇವೆ. ರೂಪಾಳ ಗಂಡನನ್ನ ಮದುವೆ ಮುಂಚೆ ತೀರಿ ಹೋಗಿದ್ದರು. ಆದರೆ ಆಕೆಗೆ ಇನ್ನು ಸಣ್ಣ ವಯಸ್ಸು. ನನಗಿಂತ ಹೆಚ್ಚೆಂದರೆ 4 ವರ್ಷ ದೊಡ್ಡವಳು. ನೋಡಲು ಸುಂದರ ರೂಪಿ, ಒಳ್ಳೆಯ ಬಣ್ಣ ಇದೆ. ಆದರೆ ಹೆಂಗಸರು ಗಂಡ ಸತ್ತ ಮೇಲೆ ಅವರ ಮುಖದಲ್ಲಿ ಇರುವ ಲಕ್ಷಣ ಆಕೆಗೆ ಇದ್ದಿಲ್ಲ. ಅವಳು ನೋಡಲು ಸ್ವಲ್ಪ ದಪ್ಪಗೆ ಚೆನ್ನಾಗಿದ್ದಳು. ನನಗೆ ಮದುವೆಯಾದ ಹೊಸತರಲ್ಲಿ ನನ್ನ ಗಂಡ ವಿನಯ್ ಜೊತೆಗೆ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ. ಯಾಕಂದ್ರೆ ನಾನು ಅವರು ಬೆಂಗಳೂರಿನ ತುಂಬಾ ಸುತ್ತಾಡಿದ್ದೆವು. ಮದುವೆಯಾದ ಹೊಸತರಲ್ಲಿ ನನಗೆ ನನ್ನ ಗಂಡನ ಮನೆಯಲ್ಲಿ ಯಾವುದೇ ಕೆಲಸವನ್ನೂ ಮಾಡೋಕೆ ಹೇಳುತ್ತಿರಲಿಲ್ಲ. ಹೀಗಾಗಿ ನಾನು ವಿನಯ್ ಸುಮ್ನೆ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಇದ್ದೆವು. ಆದರೆ ವಿನಯ್ ರಜೆ ಮುಗಿದಿತ್ತು, ಆತ ವಾಪಸ್ ಮಲೇಷಿಯಾಗೆ ಹೋಗಿಬಿಟ್ಟ. ಇದರಿಂದ ನನಗೆ ತುಂಬಾ ದುಃಖವಾಯಿತು. ಅವನು ಇಲ್ಲದೆ ನನಗೆ ಗಂಡನ ಮನೆಯಲ್ಲಿ ಬೋರ್ ಆಗ್ತಾ ಇತ್ತು. ಅಲ್ಲದೆ ರಾತ್ರಿ ಎಲ್ಲಾ ನಿದ್ದೆನೇ ಬರ್ತಾ ಇರಲಿಲ್ಲ. ಪ್ರತಿದಿನ ಬೇಕು ಬೇಕು ಅಂತ ನನಗೆ ಅನಿಸುತ್ತಿತ್ತು. ಆದರೆ ಯಾರ ಮುಂದೆಯೂ ಈ ಬಗ್ಗೆ ಓಪನ್ ಆಗಿ ಹೇಳಿಕೊಳ್ಳುವ ಹಾಗಿಲ್ಲ. ಹಾಗಾಗಿ ನಾನೇ ಸುಮ್ಮನೆ ಇರುತ್ತಿದ್ದೆ. ಮರುದಿನ ನಾನು ಎಂದಿನಂತೆ ಲೇಟಾಗಿ ಎದ್ದು ಅಡುಗೆ ಮನೆಗೆ ಹೋದಾಗ ನನ್ನ ಅತ್ತೆ, ನೋಡಮ್ಮ, ಇವಾಗ ಮದುವೆಯಾಗಿ 15 ದಿನ ಆಯ್ತು, ನಿನ್ನ ಗಂಡ ಕೂಡ ಮತ್ತೆ ವಿದೇಶಕ್ಕೆ ಹೋಗಿದ್ದಾನೆ. ಇನ್ನು ಮುಂದೆಯಾದ್ರೂ ಕೆಲಸದತ್ತ ಗಮನ ಕೊಡು, ಸುಮ್ನೆ ಅಲ್ಲಿ ಇಲ್ಲಿ ಸುತ್ತಾಡಬೇಡ ಅಂತ ಹೇಳಿದಳು. ಅವರ ಮಾತು ಕೇಳಿ ನನಗೆ ಸ್ವಲ್ಪ ಬೇಜಾರಾಯಿತು. ಯಾಕಂದ್ರೆ ಆ ಮಾತನ್ನು ನನ್ನನ್ನು ಕರೆದು ನೇರವಾಗಿ ನನಗೆ ಹೇಳಿದ್ದರೆ ಚೆನ್ನಾಗಿ ಇರುತ್ತಿತ್ತು. ಯಾಕಂದ್ರೆ ಅವರು ಎಲ್ಲರ ಮುಂದೆ ಹಾಗೆ ಹೇಳಿದಾಗ ನನಗೆ ಒಂಥರ ಅನಿಸಿತು. ಆಮೇಲೆ ಅತ್ತೆ ಮಾವನಿಗೆ ಕಾಫಿ ಕೊಡೋಕೆ ಅಂತ ಹೋದಾಗ ರೂಪ ವಿಧವೆ, ಮಾಧವಿ, ನೀನೇನು ಅಂದುಕೊಳ್ಳಬೇಡ, ಅತ್ತೆ ಇರುವುದೇ ಹಾಗೆ, ನಿನಗೆ ಮುಂದೆ ಎಲ್ಲಾ ಗೊತ್ತಾಗುತ್ತೆ ಅಂತ ಹೇಳಿದ್ರು. ನಾನು ಸರಿ ಅಂತ ಹೇಳಿ ಕಾಫಿ ಕುಡಿದು ನಿತ್ಯ ಕರ್ಮ ಮುಗಿಸಿ ಆ ದಿನ ಮನೆಯಲ್ಲೇ ಕಳೆದುಬಿಟ್ಟೆ. ಆದರೆ ಮಾರನೇ ದಿನ ನಾನು 6 ಗಂಟೆಗೆ ಎದ್ದು ನೋಡಿದರೆ ಅತ್ತೆ, ಮಾವು ಮತ್ತು ರೂಪಾ ಮಲಗಿದ್ದರು. ನಾನು ಹೋಗಿ ಟೀ ಮಾಡಿಕೊಂಡು ಕುಡಿದು ಸ್ನಾನ ಮುಗಿಸಿ ಮನೆ ಕೆಲಸ ಶುರು ಮಾಡಿದೆ. ಕೊನೆಗೆ ಅತ್ತೆ 8 ಗಂಟೆಗೆ ಎದ್ದು ಬಂದಾಗ ಯಾಕೆ ರೂಪಾಗೆ ಹುಷಾರಿಲ್ವಾ? ದಿನಾಲೂ ಬೇಗ ಹೇಳ್ತಾರೆ, ಇವತ್ತು ಇಷ್ಟೊತ್ತು ಮಲಗಿದ್ದಾರೆ ಅಂತ ಕೇಳಿದೆ. ಆಗ ಅತ್ತೆ, ನಾನು ನಿನ್ನೆ ನಿನಗೆ ಹೇಳಿದ್ದು ಅರ್ಥ ಆಗಿಲ್ಲ ಅನ್ಸುತ್ತೆ. ಅವಳು ಇಷ್ಟು ದಿನ ನಮಗೋಸ್ಕರ ಕೆಲಸ ಮಾಡಿದ್ದಾಳೆ. ಪಾಪ ಆಕೆ ಗಂಡ ಸತ್ತಿದ್ದರೂ ಬೇರೆ ಮದುವೆಯಾಗದೆ ನಮ್ಮ ಜೊತೆಗೆ ಇದ್ದಾಳೆ. ನಮಗೋಸ್ಕರ ತನ್ನ ಜೀವನ ತ್ಯಾಗ ಮಾಡಿದ್ದಾಳೆ. ಇನ್ಮೇಲೆ ನೀನೇ ಎಲ್ಲಾ ಮಾಡಬೇಕು ಅಂತ ಹೇಳಿದ್ರು. ನಾನು ಸರಿ ಅಂತ ಹೇಳಿ ನನ್ನ ಪಾಡಿಗೆ ನಾನು ಅಡುಗೆ ಮಾಡಿದೆ. ಮಾಳಿಗೆ ಮೇಲೆ ಕೇವಲ ಒಂದು ಸಣ್ಣ ರೂಮ್ ಇತ್ತು. ನಾನು ಆ ದಿನ ರಾತ್ರಿ ಊಟ ಮಾಡಿ ಅದರ ಮುಂದಿನ ಕಾರಿಡಾರ್ನಲ್ಲಿ ಸುಮಾರು 11ರ ಸುಮಾರಿಗೆ ವಾಕಿಂಗ್ ಮಾಡ್ತಾ ಇದ್ದಾಗ ವಿನಯ್ಗೆ ಕಾಲ್ ಮಾಡಿ ನಡೆದಿದ್ದಲ್ಲ ಹೇಳಿದಾಗ ಆತ, ಇರು ಮನೆಯಲ್ಲಿ ಮಾತಾಡಿ ಅಮ್ಮನಿಗೆ ಸ್ವಲ್ಪ ಹೇಳ್ತೀನಿ ಅಂತ ಹೇಳಿದ. ನಾನು ಬೇಡ ಬೇಡ ಅಂದ್ರು ಕಾಲ್ ಮಾಡಿ ಹೇಳಿಬಿಟ್ಟ. ಮರುದಿನ ನನಗೆ ಏನು ಅನ್ನಲೇ ಇಲ್ಲ. ಆದರೆ ಮರುದಿನ ಅವನೇ ನನಗೆ ಕಾಲ್ ಮಾಡಿ, ಮಾಧವಿ, ಮನೆ ಎಂದರೆ ಸ್ವಲ್ಪ ಕಷ್ಟ ಬರುತ್ತೆ. ನೀನು ಓದಿದವಳು, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹೋಗು. ಮನೆಯಲ್ಲಿ ಇರುವ ಪ್ರಾಬ್ಲಮ್ ಎಲ್ಲ ನನಗೆ ಹೇಳಬೇಡ, ಯಾಕೆಂದರೆ ಎಲ್ಲರೂ ಒಂದು ರೀತಿ ಬೇರೆ ಬೇರೆನೇ ಹೇಳ್ತೀರಾ ಅಂತ ಹೇಳಿದ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನಾಗಿ ಬಿಟ್ಟೆ. ಆದರೆ ಆ ದಿನ ಒಂದು ಆಶ್ಚರ್ಯಕರ ಘಟನೆ ನಡೆದಿತ್ತು. ಅದೇನು ಅಂದ್ರೆ ನಾನು ಮನೆಯೊಳಗೆ ಮೆಟ್ಟಿಲು ಹತ್ತಿ ಮೇಲ್ಗಡೆ ಹೋಗಬೇಕಾದರೆ ರೂಪಾ ರೂಮಿನ ಬಾಗಿಲು ತೆಗೆದಿತ್ತು. ಆದರೆ ಬರುವಾಗ ಮುಚ್ಚಿತು. ನನಗೆ ಅದು ಯಾಕೆ ಅಂತ ಅರ್ಥನೇ ಆಗಲ್ಲ. ದಿನ ರೂಪಾಗೆ ನಿನ್ನೆ ನೀವು ಮಲಗುವಾಗ ನಿಮ್ಮ ರೂಮಿನ ಬಾಗಿಲು ತೆರೆದಿತ್ತು. ಆದರೆ ನಾನು ವಾಕಿಂಗ್ ಮಾಡಿ ಬರುವಷ್ಟರಲ್ಲಿ ಮುಚ್ಚಿತ್ತು ಅಂತ ಕೇಳಿದಾಗ ಆಕೆ ಸ್ವಲ್ಪ ಹಿಂದೆ ತಡವರಿಸುತ್ತಾ, ಇಲ್ಲ ಹಾಗೇನಿಲ್ಲ, ನಾನು ಬಾತ್ರೂಮಿಗೆ ಹೋಗಿ ಬಂದು ಬಾಗಿಲು ಮುಚ್ಚಿದ್ದೆ ಅಂತ ಹೇಳಿದಳು. ಹೀಗೆ ಒಂದಿಷ್ಟು ದಿನ ಆದ್ಮೇಲೆ ಮತ್ತೆ ಅದೇ ಘಟನೆ ಜರುಗಿತ್ತು. ಹೋಗಬೇಕಾದರೆ ಆದರೆ ತೆಗೆದಿದ್ದ ಬಾಗಿಲು ಬರಬೇಕಾದರೆ ಮುಚ್ಚಿತ್ತು. ನಾನು ನನ್ನ ಪಾಡಿಗೆ ಬಂದು ಸುಮ್ಮನೆ ಮಲಗಿದ್ದೆ. ಆ ದಿನ ನನಗೆ ಸೆಕೆಯಿಂದಾಗಿ ನಿದ್ದೆನೇ ಸರಿಯಾಗಿ ಬರಲಿಲ್ಲ. ಹೀಗಾಗಿ ನಾನು ಎದ್ದು ನೀರು ಕುಡಿಯೋಣ ಅಂತ ರಾತ್ರಿ 1 ಸುಮಾರಿಗೆ ಬಾಗಿಲು ತೆಗೆದು ಅಡುಗೆ ಮನೆಗೆ ಹೋಗಿ ನೀರು ಕುಡಿದು ಬಂದೆ. ಹಾಗೆ ಬರಬೇಕಾದರೆ ಮಾವು ರೂಪಾ ರೂಮಿನಿಂದ ಹೊರಗೆ ಬಂದರು. ಅದನ್ನು ನೋಡಿ ನನಗೆ ಸ್ವಲ್ಪ ಶಾಕ್ ಆಗಿತ್ತು.
ಮಾವು ಈ ಹೊತ್ತಲ್ಲಿ ಅದು ರೂಪಾ ರೂಮಿನಲ್ಲಿ ಏನು ಮಾಡ್ತಾ ಇದ್ದ ಅಂತ ವಿಚಾರ ಮಾಡಿದೆ. ಕೊನೆಗೆ ಮಾವು ಸುಮ್ಮನೆ ತಮ್ಮ ಪಾಡಿಗೆ ತಾವು ತಲೆ ಕೆಳಗೆ ಹಾಕೊಂಡು ಹೋದರು. ಆದರೆ ನನ್ನ ತಲೆಯಲ್ಲಿ ಆ ವಿಚಾರದ ಬಗ್ಗೆ ಏನೇನೋ ಅನಿಸ್ತಾ ಇತ್ತು. ಹೀಗೆ ವಿಚಾರ ಮಾಡುತ್ತಾ ಹಾಗೆ ಮಲಗಿಕೊಂಡು ಬಿಟ್ಟೆ. ಈ ಬಗ್ಗೆ ನಾನು ಯಾರಿಗೂ ಹೇಳಲಿಲ್ಲ, ಯಾಕಂದ್ರೆ ಗಂಡ ಕೂಡ ನನ್ನ ನಂಬಿರಲಿಲ್ಲ. ಇನ್ನು ಅತ್ತೆ ಕೂಡ ನನಗೆ ಬೈತಾ ಇದ್ಲು, ನನ್ನ ಮಾತಿಗೆ ಬೆಲೆನೇ ಇರಲ್ಲ ಅಂತ ಹೇಳಿ ಸುಮ್ಮನಾಗಿ ಬಿಟ್ಟೆ. ಮತ್ತೆ 1 ತಿಂಗಳು ಬಳಿಕ ನಾನು ಬಿಲ್ಸ್ ನೋಡ್ತಾ ಇರಬೇಕಾದರೆ ರಾತ್ರಿ 1ರ ಸುಮಾರು ಅವರಿಗೆ ರೂಪಾ ರೂಮಿನ ಬಾಗಿಲು ಶಬ್ದ ಆಯ್ತು. ನಾನು ಹೊರಬಂದು ನೋಡಿದರೆ ಮಾವು ನಿಧಾನವಾಗಿ ಒಳಗಡೆ ಆ ಕಡೆ ಈ ಕಡೆ ನೋಡಿ ಒಳಗಡೆ ಹೋದರು. ಆಮೇಲೆ ನಿಧಾನವಾಗಿ ಬಾಗಿಲು ಹಾಕಿಬಿಟ್ರು. ಅಲ್ಲಿಗೆ ನನಗೆ ಸ್ವಲ್ಪ ಅವರಿಬ್ಬರ ಮೇಲೆ ಸ್ವಲ್ಪ ಡೌಟ್ ಬಂದಿತ್ತು. ಮರುದಿನ ರಾತ್ರಿ ನಾನು ಈ ಗುಟ್ಟನ್ನು ಕಂಡುಹಿಡಿಬೇಕು ಅಂತ ಮಲ್ಕೊಳ್ಳುವ ಮುಂಚೆ ಏನೋ ನೆಪ ಮಾಡಿಕೊಂಡು ರೂಪಾ ರೂಮಿಗೆ ಹೋಗಿ ನನ್ನ ಹಳೆ ಫೋನ್ ಸೈಲೆಂಟ್ ಮಾಡಿ ಸೌಂಡ್ ರೆಕಾರ್ಡಿಂಗ್ ಆನ್ ಮಾಡಿ ಸುಮ್ಮನೆ ಬಂದು ಮಲಗಿದ್ದೆ. ಮತ್ತೆ ರಾತ್ರಿ ಅದೇ ಹೊತ್ತಿಗೆ ಮಾವು ರೂಪಾ ರೂಮಿಗೆ ಹೋಗಿ ತಮ್ಮ ಕೆಲಸ ಮುಗಿಸಿ ಬಂದರು. ನಾನು ಬೆಳಿಗ್ಗೆ ಬೇಗ ಎದ್ದು ಕಸಗುಡಿಸೋಕೆ ಅಂತ ಹೋದಾಗ ನನ್ನ ಫೋನ್ ಎತ್ತಿ ಇಟ್ಕೊಂಡಿದ್ದೆ. ಎಲ್ಲಾ ಕೆಲಸ ಮುಗಿದ ಬಳಿಕ ಆ ವಾಯ್ಸ್ ರೆಕಾರ್ಡಿಂಗ್ ಕೇಳಿ ನನಗೆ ಹೆದರಿಕೆ ಆಯ್ತು. ಯಾಕಂದ್ರೆ ಮಾವರೂಪ ಸೇರಿ ನನ್ನ ಹೇಗಾದರೂ ಮಾಡಿ ಮನೆಯಿಂದ ಹೊರಗೆ ಹಾಕಬೇಕು, ಅವಳಿಗೆ ಡೌಟ್ ಬಂದಿರುವ ತರ ಕಾಣ್ತಾ ಇದೆ ಅಂತೆಲ್ಲ ಅದರಲ್ಲಿ ಮಾತಾಡಿದ್ರು. ಅಲ್ಲದೆ ಅದರಲ್ಲಿ ಅವರಿಬ್ಬರೂ ಸುಖದಿಂದ ಇರಬೇಕಾದರೆ ಬರುವ ಶಬ್ದ ಎಲ್ಲ ರೆಕಾರ್ಡ್ ಆಗಿತ್ತು. ನನಗೆ ಅದನ್ನ ಕೇಳಿ ಒಂಥರ ಆಗಿ ಸ್ವಲ್ಪ ಬೆರಳು ಹೊರಳಾಡಿಸಿಕೊಂಡು ಸುಮ್ಮನೆ ಮಲಗಿದೆ. ಸಾಯಂಕಾಲ ಕಸಗುಡಿಸೋಕೆ ಅಂತ ಅತ್ತೆ ರೂಮಿಗೆ ಹೋದಾಗ ಕಪಾಟಿನಲ್ಲಿ ಬಟ್ಟೆ ಕೆಳಗಡೆ ನನಗೆ ಒಂದು ಖಾಲಿ ಮಾತ್ರೆ ಪ್ಯಾಕೆಟ್ ಸಿಕ್ತು. ನಾನು ಅದರ ಹೆಸರು ನೆನಪಿಟ್ಟುಕೊಂಡು ನನ್ನ ರೂಮಿಗೆ ಬಂದು ಇಂಟರ್ನೆಟ್ನಲ್ಲಿ ಅದರ ಬಗ್ಗೆ ಹುಡುಕಾಡಿದಾಗ ಅದು ನಿದ್ರೆ ಮಾತ್ರೆಯ ಪ್ಯಾಕೆಟ್ ಆಗಿತ್ತು. ಆವಾಗ ನನಗೆ ಎಲ್ಲಾನೂ ತಿಳಿಯಿತು. ನನ್ನ ಅತ್ತೆ ರಾತ್ರಿ ಗಾಢವಾಗಿ ಯಾಕೆ ನಿದ್ರೆ ಮಾಡ್ತಾರೆ, ಎಬ್ಬಿಸಿದರೂ ಯಾಕೆ ಹೇಳೋದಿಲ್ಲ ಅಂತ ಗೊತ್ತಾಯಿತು. ನನ್ನ ಮಾವು ಅದನ್ನು ನೀರಿಗೆ ಬೆರೆಸಿ ಅತ್ತಗೆ ಕುಡಿಯೋಕೆ ಅಂತ ಕೊಟ್ಟಿದ್ದ. ಹೀಗಾಗಿ ಅದು ಆಕೆಗೆ ಗೊತ್ತಾಗ್ತಾನೇ ಇರಲಿಲ್ಲ. ಆಮೇಲೆ ಮಾವು ರೂಪಾ ಸುಖವಾಗಿ ಹೇಳುತ್ತಿದ್ದರು. ನಾನು ಆಗಿದ್ದು ಆಗಲಿ ಅಂತ ಡಿಸೈಡ್ ಮಾಡಿ ಇವರಿಬ್ಬರನ್ನೂ ಹಿಡಿದುಕೊಡಬೇಕು ಅಂತ ವಿಚಾರ ಮಾಡಿದೆ. ಮರುದಿನ ನಾನು ನಮ್ಮ ಫ್ರೆಂಡ್ ಮನೆಯಲ್ಲಿ ಸಮಾರಂಭ ಇದೆ ಅಂತ ಹೇಳಿ ಅತ್ತೆಯನ್ನು ಕರ್ಕೊಂಡು ಹೋದೆ. ಹಾಗೆ ಬರುವಾಗ ಅವಳನ್ನು ನನ್ನ ಅಮ್ಮನ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅಮ್ಮನಿಗೆ ಹೇಗಾದರೂ ಮಾಡಿ ಇವತ್ತು ರಾತ್ರಿ ವರೆಗೆ ಇಲ್ಲೇ ಇರೋ ಹಾಗೆ ಮಾಡುವ, ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಏನಾದರೂ ಪ್ಲಾನ್ ಮಾಡು ಅಂದಾಗ ಅಮ್ಮ ಏನೇನೋ ಹೇಳಿ ನಮ್ಮ ಅಲ್ಲೇ ಉಳಿದುಕೊಳ್ಳುವಂತೆ ಮಾಡಿದಳು. ಆಗ ಅತ್ತೆ ಮಾವನಿಗೆ ಕಾಲ್ ಮಾಡಿ ಮಾಧವಿ ಮನೆಯಲ್ಲಿ ಉಳಿದುಕೊಳ್ಳುತ್ತೇವೆ, ನಾಳೆ ಬೆಳಿಗ್ಗೆ ಮನೆಗೆ ಬರ್ತೇನೆ ಅಂತ ಹೇಳಿದಳು. ಆದರೆ ಇಲ್ಲಿಗೆ ನನ್ನ ಪ್ಲಾನ್ ಸಕ್ಸಸ್ ಆಗಿರಲಿಲ್ಲ. ಆಮೇಲೆ ನಾನು ಅಮ್ಮ ಅತ್ತೆ ಹರಟೆ ಹೊಡೆದು ರಾತ್ರಿ ಊಟ ಮಾಡಿ ಕುಳಿತಾಗ ನಾನು ನಡೀರಿ ಅತ್ತೆ ಮನೆಗೆ ಹೋಗೋಣ ಅಂತ ಹಠ ಹಿಡಿದೆ. ಆಗ ನನಗೆ ಅಪ್ಪ, ಅಮ್ಮ, ತಮ್ಮ, ನನ್ನ ಅತ್ತೆ ಸೇರಿ ಎಲ್ಲರೂ ಸೇರಿ ಮನ ಬಂದಂತೆ ಬೈತಾ ಇದ್ದರು. ಆದರೆ ನಾನು ಅವರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಸುಮ್ಮನೆ ಆಟೋ ಬುಕ್ ಮಾಡಿ ಹೋಗೋಕೆ ತಯಾರಾದೆ. ಆಗ ನನ್ನ ಅತ್ತೆ ತಾವು ಜೊತೆಗೆ ಬರ್ತೀನಿ ಅಂತ ಹೇಳಿದರು. ಆಟೋದಲ್ಲಿ ಹೋಗಬೇಕಾದರೆ ಅತ್ತೆ ನನ್ನ ಗಂಡನಿಗೆ ಕಾಲ್ ಮಾಡಿ ನಿನ್ನ ಹೆಂಡತಿ ಮನೆಯಲ್ಲಿ ಹೀಗೆಲ್ಲ ಮಾಡ್ತಾ ಇದ್ದಾಳೆ, ನನಗೆ ಅವಮಾನ ಮಾಡಿದ್ಲು ಅಂತ ಹಾಗೆ ಹೀಗೆ ಅಂತ ಏನೇನೋ ಹೇಳಿದ್ರು. ನನಗೆ ನನ್ನ ಗಂಡ ಕಾಲ್ ಮಾಡಿ ಅವರು ಉಗಿದು ಉಪ್ಪಿನಕಾಯಿ ಹಾಕಿದ್ರು. ನಾನು ಮುಖಸಪ್ಪೆ ಮಾಡಿಕೊಂಡು ಸುಮ್ಮನೆ ಕೂತಿದ್ದೆ. ಕೊನೆಗೆ ಮನೆ ಹತ್ತಿರ ಬಂದಾಗ ಆಟೋವನ್ನು ದೂರದಲ್ಲಿ ನಿಲ್ಲಿಸೋಕೆ ಹೇಳಿದಾಗ ಮತ್ತೊಂದು ರೌಂಡ್ ಅತ್ತೆ ನನಗೆ ಬೈಯೋಕೆ ಶುರು ಮಾಡಿದ್ರು. ನಾನು ಕೊನೆಗೆ ಎಲ್ಲವನ್ನೂ ಸಹಿಸಿಕೊಂಡು ಮತ್ತೆ ನಿಮಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದಾಗ ಆಕೆ ಸುಮ್ಮನೆ ಆಗಿಬಿಟ್ಲು. ನೀನೇನಾದರೂ ಮತ್ತೆ ಚಿಕ್ಕ ಹುಡುಗರ ತರ ಮಾಡಿದ್ರೆ ಈ ಸಾರಥಿ ನಿನ್ನ ಮನೆಗೆ ನಿನ್ನ ಕಳಿಸಿ ಹುಷಾರ್ ಅಂತ ಅವಾಜ್ ಹಾಕಿದ್ರು. ಆಗ ನಾನು ಅತ್ತೆಗೆ ಆಯ್ತು ಅಂತ ಹೇಳಿದ್ದೆ. ಆದರೆ ಅತ್ತೆ ನನ್ನ ಮಾತನ್ನು ಕೇಳಿ ಗಾಬರಿಯಾದರು. ಯಾಕಂದ್ರೆ ನಾನು ಅವರ ಮಾತನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ನನ್ನನ್ನೇ ನೋಡ್ತಾ ಇದ್ದರು. ಆಮೇಲೆ ನಾನು ನಿಧಾನವಾಗಿ ಗೆಟ್ ಬಾಗಿಲು ತೆಗೆದು ಸಪ್ಪಾಳ ಮಾಡದಂತೆ ಹೇಳಿ ನನ್ನ ಹಿಂದೆ ಬರೋಕೆ ಹೇಳಿದೆ. ಅತ್ತೆ ಮೊದಲಿಗೆ ಸ್ವಲ್ಪ ಸೀಡಿಮೀಡಿ ಮಾಡಿದ್ರೂ ಕೂಡ ಆಮೇಲೆ ಸುಮ್ಮನಾದರು. ನಾನು ಅವರಿಗೆ ಏನೂ ಮಾತನಾಡದಂತೆ ಸನ್ನೆ ಮಾಡಿ ಹೇಳಿದಾಗ ಅವರು ಸರಿ ಅಂತ ಹೇಳಿದರು. ಆಮೇಲೆ ನಾನು ಕಾಂಪೌಂಡ್ ಒಳಗಡೆ ಇದ್ದ ಮನೆ ಹಿಂದೆ ಹೋಗಿ ಮಾವನ ರೂಮು ನೋಡಿದಾಗ ಅವರ ರೂಮು ಖಾಲಿ ಇತ್ತು. ನನಗೆ ಆಗ ಜೀವ ಬಂದಂಗೆ ಆಗಿತ್ತು. ಆಮೇಲೆ ನಾನು ನಿಧಾನವಾಗಿ ನನ್ನ ಬಳಿ ಇದ್ದ ಇನ್ನೊಂದು ಕೀ ಮುಖಾಂತರ ಮೆನ್ ಡೋರ್ ತೆಗೆದು ಒಳಗಡೆ ಬಂದೆ. ಅತ್ತೆ ಕೂಡ ನನ್ನ ಹಿಂದೆನೇ ಬರ್ತಾ ಇದ್ರು. ಮನೆಯಲ್ಲಿ ಫುಲ್ ಕತ್ತಲೆಯಾಗಿತ್ತು. ನಾನು ಅತ್ತೆ ಕೈ ಹಿಡ್ಕೊಂಡು ಹೋಗಿ ನೇರವಾಗಿ ರೂಪಾ ರೂಮಿನ ಬಾಗಿಲು ಹತ್ತಿರ ಬಂದಾಗ ಆ ರೂಮಿನಿಂದ ಶಬ್ದ ಬರ್ತಾ ಇತ್ತು. ಆಮೇಲೆ ನಾನು ಧೈರ್ಯ ಮಾಡಿ ಬಾಗಿಲು ಬಡಿಯೋಕೆ ಶುರು ಮಾಡಿದೆ. ಮೊದಲಿಗೆ ಬಾಗಿಲು ತೆಗೆಯಲಿಲ್ಲ. ಆಮೇಲೆ 2-3 ನಿಮಿಷ ಆದ್ಮೇಲೆ ಬಾಗಿಲು ತೆಗೆದಿದೆ.
ತಡನು ಅತ್ತೆ ಕೈ ಹಿಡಿದು ನೇರವಾಗಿ ಒಳಗೆ ನುಗ್ಗಿದೆ. ಅವಾಗ ರೂಪ ಹಾಸಿಗೆ ಮೇಲೆ ಏನೂ ಇಲ್ಲದೆ ಮಲಗಿದ್ಲು. ಮಾವು ಮಾತ್ರ ಅರ್ಧಂಬರ್ಧ ಬಟ್ಟೆ ಹಾಕೊಂಡಿದ್ದರು. ಅವರಿಬ್ಬರನ್ನೂ ಆ ಅವಸ್ಥೆಯಲ್ಲಿ ಕಂಡು ಅತ್ತೆ ಫುಲ್ ಶಾಕ್ ಆಗಿ ಬಿಟ್ಟಿದ್ದರು. ಆಗ ಅತ್ತೆ ಜೋರಾಗಿ ಮಾವನ ಮೇಲೆ ರೇಗಾಡುತ್ತಾ ಕೂಗಾಡುತ್ತಾ ರೂಪಾಗೆ ಹೊಡೆಯೋಕೆ ಶುರು ಮಾಡಿದರು. ನಾನು ಇದನ್ನೆಲ್ಲ ಸುಮ್ಮನೆ ನೋಡ್ತಾ ಇದ್ದೆ. ಆಗ ಅತ್ತೆ ರೂಪಾ ಹಾಗೆ ನಿನ್ನ ಮಗಳು ತರ ನೋಡಿಕೊಂಡಿದೆ, ಆದರೆ ನೀನು ಈ ತರ ಮಾಡ್ತೀಯಾ ಅಂತ ಹೇಳಿ ಅಳುತ್ತಾ ಹಾಕುತ್ತಿದ್ದಳು. ಕೊನೆಗೆ ರೂಪಾ ಹೊರಗೆ ಬಂದು ಅತ್ತೆ ಮುಂದೆ ಬಂದು ನಿಂತಳು. ಆಗ ಆಕೆ, ನಿಮ್ಮ ಹಿರಿಯ ಮಗ ಸತ್ತು ಹೋದ 2 ತಿಂಗಳಲ್ಲೇ ಇದು ಸ್ಟಾರ್ಟ್ ಆಗಿತ್ತು. ನಾನೇ ಮಾವನಿಗೆ ಗಂಟು ಬಿದ್ದಿದೆ. ಅವತ್ತೊಂದು ದಿನ ಅವರನ್ನು ನೋಡಬಾರದ ಸ್ಥಿತಿಯಲ್ಲಿ ನೋಡಿದಾಗಿನಿಂದ ನನಗೆ ಅವರ ಮೇಲೆ ಆಸೆ ಆಗಿತ್ತು. ನಾನು ಕೂಡ ಹೆಣ್ಣು ಅಂತ ಹೇಳಿ ಅಳತೊಡಗಿದಳು. ಆದರೆ ಮಾವು ಮಾತ್ರ ನನ್ನನ್ನೇ ಗುರಾಯಿಸಿ ನೋಡುತ್ತಾ ಹೊಡೆಯೋಕೆ ಬಂದ. ಆಗ ಅತ್ತೆ ಅಡ್ಡ ಬಂದಳು. ಆಗ ಮಾವು, ಇವಳೇ ಇದಕ್ಕೆಲ್ಲ ಕಾರಣ, ಇವಳನ್ನು ಹೇಗಾದರೂ ಮನೆಯಿಂದ ಹೊರಗೆ ಹಾಕಬೇಕು, ನಮ್ಮ ದಾರಿಗೆ ಅಡ್ಡ ಬರ್ತಾ ಇದ್ದಾಳೆ ಅಂತ ಏನೇನೋ ಪ್ಲಾನ್ ಮಾಡಿದ್ರೂ ಕೂಡ ಕೊನೆಗೆ ನಮ್ಮ ಬುಡಕ್ಕೆ ಬೆಂಕಿ ಇಟ್ಟಳು ಅಂತ ಸಿಟ್ಟಿನಿಂದ ಹೇಳ್ತಾನೆ. ಇದರ ಕೊನೆಗೆ ಅದೇ ರಾತ್ರಿ ನಾನು ನನ್ನ ಗಂಡನಿಗೆ ಫೋನ್ ಮಾಡಿ ಎಲ್ಲ ವಿಚಾರ ಹೇಳಿದೆ. ಆಗ ಅವನು ಕೂಡ ಇದನ್ನು ನಂಬಲಿಲ್ಲ. ಬೇಕಿದ್ರೆ ನಿಮ್ಮ ತಾಯಿಗೆ ಕೇಳಿ ಅಂತ ಹೇಳಿ ಫೋನ್ ಕಟ್ ಮಾಡಿದೆ. ಮರುದಿನ ವಿನಯ್ಗೆ ನಮ್ಮ ಅತ್ತೆ ಎಲ್ಲಾ ನಡೆದಿದ್ದು ಹೇಳಿದಳು. ಇದಾದ ಕೆಲ ತಿಂಗಳ